ಕೇರಳ ಸರ್ಕಾರ ಕನ್ನಡದ ಮೇಲೆ ಸಂಚಿಗೆ ನಿಂತಂತೆ ಕಾಣ್ತಾ ಇದೆ. ಗಡಿ ಭಾಗದ ಕನ್ನಡಿಗರ ಮೇಲೆ ಮಲಯಾಳಿ ಭಾಷೆ ಹೇರೋದಕ್ಕೆ ಸಕಲ ಸನ್ನದ್ಧವಾಗಿದೆ. ಹೀಗಾಗಿಯೇ ಮಲಯಾಳಂ ಭಾಷಾ ಮಸೂದೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ದೃಶ್ಯ. ಈ ಸಿನಿಮಾದಲ್ಲಿ ಶುರುವಾಗಿದ್ದ ಹೋರಾಟದಂತೆಯೇ ರಿಯಲ್ ಹೋರಾಟ ಶುರುವಾಗಬೇಕಿದೆ. ಕೇರಳ ಸರ್ಕಾರದ ದ್ವೇಷದ ರಾಜಕೀಯಕ್ಕೆ ಗಡಿನಾಡು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಸರಗೋಡಿನ ಕನ್ನಡ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಮಲಯಾಳಂ ಭಾಷೆ ಹೇರುವುದಕ್ಕೆ ಸದ್ದಿಲ್ಲದೆ ಹುನ್ನಾರ ನಡೆದಿದೆ. ಕೇರಳ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡನೆಯಾಗಿದ್ದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ. ಕಮ್ಯುನಿಸ್ಟ್ ಸರ್ಕಾರದ ಈ ನಿರ್ಧಾರ ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಕೇರಳದ ಶಾಲೆಗಳಲ್ಲಿ ಕನ್ನಡದ ಕಗ್ಗೊಲೆಗೆ ಮಸೂದೆ, ಕಮ್ಯುನಿಸ್ಟ್ ಸರ್ಕಾರದ ನಿರ್ಧಾರಕ್ಕೆ ಕನ್ನಡಿಗರ ಜ್ವಾಲೆ. ಕೆಲ ದಿನಗಳ ಹಿಂದೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಲಯಾಳಂ ಭಾಷೆ ಮಸೂದೆ 2025 ವಿಧಾನಸಭೆಯಲ್ಲಿ ಮಂಡಿಸಿತ್ತು. ಅದಕ್ಕೆ ಬಹುಮತ ಸಿಕ್ತಿದ್ದಂತೆ ರಾಜ್ಯಪಾಲರ ಅಂಗೀಕಾರಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಒಂದು ವೇಳೆ ಈ ಮಸೂದೆ ಏನಾದರೂ ಜಾರಿಯಾದರೆ 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಭಾಷೆಯೇ ಪ್ರಥಮ ಭಾಷೆಯಾಗಲಿದೆ. ಇದರಿಂದ ಗಡಿನಾಡು ಕಾಸರಗೋಡಿನಲ್ಲಿರೋ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ. ಕಾಸರಗೋಡು ಕೇರಳಕ್ಕೆ ಸೇರಿದ್ರೂ ಕೂಡ ಇವತ್ತಿನವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡೋ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವರ ಮೇಲೆ ಬಲವಂತದ ಹೇರಿಕೆಯಾದಂತಾಗುತ್ತೆ. ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಸರ್ಕಾರದ ನಿರ್ಧಾರದ ವಿರುದ್ಧ ಪೋಸ್ಟ್ ಮಾಡಿದ್ದಾರೆ. ಯಾವಾಗ ಇದು ವಿವಾದದ ಜ್ವಾಲೆಯಾಗಿ ಧಗಧಗಿಸೋಕೆ ಶುರುವಾಯಿತೋ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು, ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು ಆ ಡಿಸ್ಟಿಕ್. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ನಮ್ಮ ಸರ್ಕಾರದಿಂದ ಅದಕ್ಕೆ ಮಾಡ್ಕೋಬೇಕು. ನಮ್ಗೆ ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಬಹಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂತದ್ದು, ಅದಕ್ಕೆ ಕನ್ನಡ ಶಾಲೆಗಳು ಇರುವಂತದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದ್ರೆ ಕನ್ನಡದ ಮಕ್ಕಳು ಏನ್ ಮಾಡಬೇಕು? ಕೇರಳ ಸರ್ಕಾರದ ಈ ನಿರ್ಧಾರದ ಹಿಂದೆ 10 ಹುನ್ನಾರಗಳಿವೆ. ಗಡಿನಾಡ ಕನ್ನಡಿಗರಿಗೆ ಕನ್ನಡವನ್ನೇ ಕಣ್ಮರೆ ಮಾಡುವ ಅಪಾಯವೂ ಕಾಡುತ್ತಿದೆ. ಕೇರಳ ಸರ್ಕಾರದ ಮಸೂದೆಯಿಂದ ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆಯಾಗಲಿದೆ. ಭಾಷಾ ಅಲ್ಪಸಂಖ್ಯಾತರ ಮಾತೃಭಾಷೆಯ ಹಕ್ಕಿಗೆ ಕುತ್ತು ತಂದಂತಾಗುತ್ತೆ. ಕನ್ನಡ ಮಾಧ್ಯಮ ಶಾಲೆಗಳ ವಿದ್ಯಾರ್ಥಿಗಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರಲಿದ್ದು ಮುಂದೊಮ್ಮೆ ಗಡಿನಾಡಿನಿಂದ ಕನ್ನಡವೇ ಹೊರಬೀಳುವ ಅಪಾಯದ ಭಯವೂ ಕಾಡುತ್ತಿದೆ. ಅಷ್ಟೇ ಅಲ್ಲ, ಭಾಷಾ ಅಲ್ಪಸಂಖ್ಯಾತರ ಘನತೆ ಮತ್ತು ಕಲಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಲಿದ್ದು ಸಂವಿಧಾನ ನೀಡಿದ ಪ್ರತಿ ರಾಜ್ಯದಲ್ಲಿನ ಭಾಷಾ ಅಲ್ಪಸಂಖ್ಯಾತರ ಹಕ್ಕಿನ ಉಲ್ಲಂಘನೆಯಾಗಲಿದೆ. ಗಡಿ ಭಾಗದಲ್ಲಿ ಒಟ್ಟು 180 ಕನ್ನಡ ಮಾಧ್ಯಮ ಶಾಲೆಗಳಿವೆ. 2 ಪದವಿ ಕಾಲೇಜು ಹಾಗೂ 1 ಡಯಟ್ ಸಂಸ್ಥೆ ಇದ್ದು 40,000ಕ್ಕೂ ಅಧಿಕ ಕನ್ನಡ ಭಾಷೆಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಕೇರಳ ಸರ್ಕಾರ ಮಸೂದೆ ಮಂಡಿಸುತ್ತಿದ್ದಂತೆ ಕರ್ನಾಟಕ ಗಡಿನಾಡು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಫುಲ್ ಅಲರ್ಟ್ ಆಗಿದೆ. ಕೇರಳ ಸರ್ಕಾರದ ಈ ಪ್ರಸ್ತಾವಿತ ಮಸೂದೆಯಿಂದ ರಾಜ್ಯದ ಭಾಷಾ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಲಿದೆ. 30, 347, 350, 350A ಮತ್ತು 350B ವಿಧಿಗಳನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ ಅಂತ ಕೇರಳ ರಾಜ್ಯಪಾಲರ ಗಮನ ಸೆಳೆಯುವ ಕೆಲಸ ಮಾಡಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದಾರೆ. ಇನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಕೂಡ ಕೇರಳ ನಡೆಯನ್ನ ಖಂಡಿಸಿದ್ದಾರೆ. ತನ್ನ ಮಾತೃಭಾಷೆಯಲ್ಲಿ ಕಲಿಯುವುದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ನಾನಂತೂ ಪ್ರಾಧಿಕಾರ ಇದನ್ನು ಕಟುವಾದ ಮಾತುಗಳಿಂದ ವಿರೋಧಿಸ್ತದೆ. ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಕೇರಳದ ತಾಳಕ್ಕೆ ಕುಣಿಯುವುದನ್ನು ಬಿಟ್ಟು ಗಡಿನಾಡ ಕನ್ನಡಿಗರ ಹಿತ ಕಾಯಬೇಕು ಅಂತ ಬಿಜೆಪಿ ಕಿಡಿಕಾರಿದೆ. ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡ್ಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗ್ಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು ಸಿದ್ದರಾಮಯ್ಯನವರು ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಗಡಿನಾಡಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ನಡೆಯಬೇಕಿದೆ. ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಡಬೇಕಿದೆ. ಒಂದು ವೇಳೆ ಕೇರಳದ ಪ್ರಸ್ತಾವಿತ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದೇ ಆದ್ರೆ ಗಡಿನಾಡ ಕನ್ನಡಿಗರ ಭಾಷಾ ಮೂಲಭೂತ ಹಕ್ಕಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗುತ್ತೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.